भगति खजाना भगतन को दिया, नाव कर धन सच सोई। ಗುರು ನಾನಕರ ಪಶ್ಚಾತ್ ಮೂರನೇ ಪೀಠದಲ್ಲಿ ಆದಂಥ ಅಮರ ದೇವರ ವಾಕ್ಯ. ಆ ಪರಮಾತ್ಮನ ಭಕ್ತಿ ಮಾಡ್ತಕ್ಕಂಥ ಭಕ್ತ ಜನರಿಗೆ ಆ ಭಕ್ತಿ ರೂಪವಾದಂಥ ಭಂಡಾರ ಆ ಪರಮಾತ್ಮನು ಕೊಟ್ಟು ಬಿಡ್ತಾನೆ, ಅರ್ಪಿತ ಮಾಡ್ತಾನೆ ಅಥವಾ ಅವ್ರಿಗೆ ಕೊಡ್ತಾನೆ. ಎಲ್ಲಿಯವರಿಗೂ ಆತನ ಭಕ್ತಿನೇ ಮಾಡೋದಿಲ್ಲ, ಅವನು ಕೊಡೋದು ಯಾರಿಗೆ? ಭಕ್ತಿ ಅಂದ್ರೇನು? ಯಾವತ್ತೂ ಆತನ ಚಿಂತನೆ, ಆತನ ಧ್ಯಾನವೇ, ಆತನ ರೂಪ ಆಗ್ತಕ್ಕಂಥದ್ದೇ ಒಂದು ಭಕ್ತಿ. ಇಂಥ ಭಕ್ತಿ ಇದ್ರೆ ಪರಮಾತ್ಮನ್ ತಾನೇ ಕೊಡ್ತಾನೆ. ಈಗ ಗೋವಾದ ಲಾಟ್ರಿ ನಡೀತಿತ್ತು ಮೊದಲ, ಈಗೇನು ಬಂದಾಗ್ಯದೋ ಅಥವಾ ಏನು ಚಾಲು ಅದು. ಒಬ್ಬ ಭಯ್ಯ ಏನದಂದ್ರೆ ಮುಂಬೈದಲ್ಲಿ ಒಂದು ಟಿಕೆಟ್ ಕೊಂಡು ತಗೊಂಡಿದ್ದ. ಅವನು ಕೂಲಿ ಕೆಲಸ ಮಾಡೋನು ರೇಸ್ ಕೋರ್ಸ್ದಲ್ಲಿ. ಅವನಿಗೆ ಅಕಸ್ಮಾತ್ 40,000 ರೂಪಾಯಿ ಬಂತು. ಆ ವೇಳೆಯಲ್ಲಿ ನೋಟ್ ಚೆಕ್ ವಗೈರೆ ಇದ್ದಿದ್ದಿಲ್ಲ, ರೂಪಾಯಿ ಕುಪ್ಪಿ ಹಾಕಿಬಿಟ್ರು ಎದುರು. ಅವು ನೋಡೇ ಸತ್ತು ಬಿಟ್ಟ. ಇಷ್ಟು 400 ರೂಪಾಯಿ ಆಗೋಯ್ತು, ಪ್ರಾಣಿ ಹೋಯ್ತು. ಹಾಗೆ ಆ ಭಕ್ತಿ ಪ್ರೇಮರಸ ಮತ್ತು ಆ ಭಕ್ತಿ ದಿವ್ಯಜ್ಞಾನ, ಭಕ್ತಿ ಆನಂದ ಸುಖ ಅದು ಪ್ರಾಪ್ತ ಮಾಡ್ಕೋಬೇಕಾದ್ರೆ ಆ ಹೃದಯನೂ ಅಂಥದ್ದೇ ಬೇಕು. ಈಗ ನಮಗೆ ಎಲ್ಲಿರಿ ಒಂದು ಸ್ವಲ್ಪ ಏನದಂದ್ರೆ ಒಳಗೆ ಮಿಂಚು ಹೊಳೆದಂಗೆ ಹೊಳಿತು ಅಂದ ಕೂಡ್ಲೇನೆ ನಮ್ಮ ಶರೀರ ಥರ ನಡುಗ್ತದ. ಯಾಕೆ? ಅಲ್ಲಿಲ್ಲ ಶಕ್ತಿ ನಿಲ್ಲುವುದಕ್ಕೆ. ಯಾಕೆ? ಅದು ಎಂದು ನೋಡಿಲ್ಲ ಇವನು. ಸ್ವಲ್ಪ ಏನಾದ್ರು ಮಿಂಚು ಹೊಳೆದಂಗೆ ಹೊಳಿತು ಥರ ನಡುಗ್ತದೆ. ಯಾಕ್ರಿ ಅಪ್ಪ ನನ್ನ ಶರೀರ ಕಂಪಾಯಮಾನ ಆಗ್ತದಂತ ಎಷ್ಟೋ ಜನರು ಬರ್ತಾರೆ. ಅದು ಆಗ್ತದ, ಮಾತ್ರ ಅದು ಆ ಶಕ್ತಿಗೆ ಸಹನ ಮಾಡುವುದು ಒಂದು ಶಕ್ತಿ ಬೇಕ. ಅದಕ್ಕೇನಂತಾರೆ? ಭಕ್ತಿ ಖಜಾನ ಭಕ್ತನಿಗೂ ದಿಯಾ. ಭಕ್ತಿ ರೂಪವಾದಂತಹ ಖಜಾನಿ ಭಕ್ತರಿಗೆ ಆ ಪರಮಾತ್ಮನು ಕೊಡ್ತಾನೆ ಹೊರತಾಗಿ ಆ ಭಕ್ತರು ಇಟ್ಟಾರೆ ಎಲ್ಲಿ? ಓಹೋ ಇಷ್ಟ ಅನ್ನೋದು ಸಾಯದು, ಇಷ್ಟೇ. ಯಾವ ಭಗತಿ ಖಜಾನ ಭಗತನ ಕೋ ದಿಯಾ, ನಾವ ಕರ ಧನ ಸಚ ಸೋಯಿ. ಅದು ಯಾವುದಂದ್ರೆ ನಾಮರೂಪವಾದಂಥದ್ದು ದ್ರವ್ಯ, ಅದು ಎಂದೂ ಖರ್ಚು ಆಗೋದೇ ಇಲ್ಲ. ಜಿ ಅಖುಟ್ ನಾಮ ಧನ ಕದೆ ನಿಖುಟೆ ನಾಕಿ, ಕಿನೆ ನಾ ಕೀಮತ್ ಸೋಯಿ. ಅದು ಅಖುಟ್ ಅಂದ್ರೆ ಎಂದೂ ಕಮ್ಮಿ ಆಗಲಾರದು, ಖುಟೆ ನಹಿ ಅಂದ್ರೆ ಕಮ್ಮಿ ಆಗಲಾರದು. ಮತ್ತೆ ಧನ ಕದೆ ನಿಖುಟೆ ನಾಹಿ ಕಿನೇನ ಕೀಮತ್. ಅದರದಿಂದ ಏನದಂದ್ರೆ ಅದಕ್ಕೆ ಯಾರೂ ಬೆಲೆ ಕಟ್ಟಲಾರರು. ಇಂಥದ್ದೇ ಇದು ದ್ರವ್ಯ, ಇಂಥದ್ದೇ ಇದು ಬೆಲೆ ಇದ್ರದ್ದು ಅಂಥೇಳಿ ಯಾರು ದ್ರವ್ಯ ಆ ದ್ರವ್ಯದ ಬೆಲೆ ಕಟ್ಟಲಾರರು. ಅಮೂಲ್ಯವಾದಂಥದ್ದು. ಜೈ ನಾಮ ಧನ ಮುಖ ಓಜಳ ಗೋಯೆ, ಹರ ಪಾಯಿಯ ಸಚ ಸೋಯಿ. ಅಂಥ ನಾಮ ದ್ರವ್ಯ ಯಾರಲ್ಲದೋ ಅವ್ರ ಮುಖ ಏನದಂದ್ರೆ ತನ್ನಷ್ಟಕ್ಕೆ ತಾನೇ ಉಜ್ಜಲ್ ಅಂದ್ರೆ ಪ್ರಕಾಶಮಯ, ಅಥವಾ ಏನದಂದ್ರೆ ಸಂತೋಷ ಮತ್ತು ಆನಂದ ರೂಪ ಇರ್ತದೆ. ಯಾಕಂದ್ರೆ ಪರಮಾತ್ಮ ಆನಂದ ರೂಪದಾನ. ಈಗ ಹೊರಗಿನ ದ್ರವ್ಯ ಯಾರಾದ್ರೂ ಶೆಟ್ರಲ್ಲಿ ಕೂಡಿಸಿದ್ದಿತ್ತಂದ್ರೆ ಅವ್ರ ಹೊಟ್ಟೆ ಇಷ್ಟು ಬರ್ತದೆ ಮುಂದೆ. ಶೆಟ್ರಿಗೆ ಮೊದಲೇನದ, ಶೆಟ್ರಿಗೆ ಶೆಟ್ರು ಕೂಡಬೇಕಾದ್ರೆ ಕೈ ಕೂಡೋದಕ್ಕಿಂತಲೂ ಮೊದಲು ಹೊಟ್ಟಿನೇ ಕೂಡಿರ್ತದ. ಏನು ಹೊರಗಿನ ದ್ರವ್ಯದಿಂದ ಇಷ್ಟು ಸಂತೋಷವಾಗಿ ಹೊಟ್ಟೆ ಉಬ್ಬುತ್ತದ, ಇನ್ನು ಅಂತರಿ ದ್ರವ್ಯದಿಂದ ಎಷ್ಟು ಅವ್ರ ಮುಖ ತೇಜಸ್ವಿರಬಹುದು, ಎಷ್ಟು ಆ ಪರಮಾತ್ಮನ ಆನಂದ ಸುಖ ಅದರಲ್ಲಿ ತುಂಬಿರಬಹುದು. ಅವರು ನಾಮ ಧನ ಮುಖ ಓಜಳ ಗೋಯೆ, ಹರ ಪಾಯಿಯ ಸಚ ಸೋಯಿ.
ಆ ಪರಮಾತ್ಮ ಯಾರು ಸಿಗ್ತಾನಂದ್ರೆ ನೀನು ಸತ್ಯ ಇದ್ರೂ ಸಿಗ್ತಾನೆ. ಆತನು ಸತ್ಯದಾನೆ. ಆ ಸತ್ಯಕ್ಕೆ ನೀನು ಅಂತರದಲ್ಲಿ ಧಾರಣ ಮಾಡಿದ್ರೆ ಆ ಪರಮಾತ್ಮ ನಿನ್ನ ಅಂತರದಲ್ಲಿ ತಾನೇ ಬರ್ತದೆ. ನಾವು 1000 ಸುಳ್ಳು ಇಟ್ಟುಕೊಂಡು ಮ್ಯಾಗೇನು ಸತ್ಯನಾಮ ರಾಧಾಸ್ವಾಮಿ ಅಂದ್ರೆ ಸಿಕ್ಕಾನ ಜಿ. मन मेरे गुरु सबदी कर पाया जाए, मन मेरे गुरु सबदी कर पाया जाए. ಅದಕ್ಕೇನಂತಾರೆ, ಹೇ ನನ್ನ ಮನಸ್ಸವೇ, ಗುರುವಿನ ಶಬ್ದದಿಂದ ಪರಮಾತ್ಮನು ಸಿಗ್ತಾನೆ. ನೀನು ಗುರು ವಾಕ್ಯ ಅನುಸಾರ ನಡಿ, ಅಭ್ಯಾಸ ಮಾಡು ಜಿ. इस देही अंदर पंच चोरे बसई, काम क्रोध लोभ मोह अहंकार. ಅದಕ್ಕೆ ನೀನು ಇದರಿಂದ ಜಾಗೃತಿ ಇರುವನು. ದ್ರವ್ಯನೂ ಗಳಿಸಿದಿ, ಏನಾದ್ರೂ ಮಾಡಿ ಕಳ್ಳರು ಹೊತ್ಕೊಂಡು ಆದ್ರೆ ಏನು ಬಂತದ್ದು? ಎಷ್ಟು ಪ್ರಯತ್ನ ಪಟ್ಟು ನೀನೇನೋ ಗಳಿಸಿದ್ದಿ, ಕಾಸು ಕೂಡಿಸಿ ಎಷ್ಟೋ ದ್ರವ್ಯ ಕೂಡಿಸಿದ್ದಿ. ಅಕಸ್ಮಾತ್ ಕಳ್ಳರು ಬಂದರು, ಬಡ್ಕೊಂಡು ಹೋಗ್ಬಿಟ್ರು. ಹಾಗೆ ನೀನು ಎಷ್ಟೋ ನಾಮಸ್ಮರಣೆ, ಧ್ಯಾನ, ಚಿಂತನೆ, ಭಕ್ತಿ, ಭಾವ, ಸೇವಾ ಅದು ಇದು ಮಾಡಿ ಏನೇನೋ ಒಂದು ಸ್ವಲ್ಪ ಏನದಂದ್ರೆ ಪರಮಾರ್ಥ ರೂಪವಾದಂಥ ದ್ರವ್ಯ ಗಳಿಸಿದ್ದಿ. ಒಳಗೆ 5 ಮಂದಿ ಕಳ್ಳರಿದ್ದಾರೆ. ಕಾಮ, ಕ್ರೋಧ, ಲೋಭ, ಮೋಹಾದಿಗಳು, ಅಹಂಕಾರಾದಿಗಳು. ಅವ್ರು ಅಕಸ್ಮಾತ್ ಬಂದರು, ಹೊತ್ಕೊಂಡು ಹೋಗ್ಬಿಟ್ರು. ಆಗೋಯ್ತಲ್ಲ, ಎಷ್ಟೋ ದಿವಸ ಗಳಿಸಿದ್ದು ಒಂದೇ ದಿವಸ ಹೋಗ್ಬಿಟ್ಟು ಅಳ್ಕೊತ್ ಕೂಡೋದೇ ಆಗಲಿ ಜೀ. अमृत लोचगी मन मुख नहीं बूझी, कोई न सुने पुकारा. ಏನು ಪ್ರತಿಯೊಬ್ಬರಲ್ಲಿ ಅಮೃತದ ಮಳಿ ಸುರಿತದ, ಮನ್ಮುಖರು ಅದಕ್ಕೆ ತಿಳಿವಲ್ರು. ಹೊರಗಿನ ವಿಷಯ ರಸದಲ್ಲಿ ಮಗ್ನರಾಗಿ ಅತ್ಲಾಗಿ ಎಳೆದು ಹೋಗ್ತಾರೆ, ಹೊರತಾಗಿ ಇತ್ಲಾಗ ಅಂತರದಲ್ಲಿ ಬರುವಲ್ರು. ಎಷ್ಟು ಜಗ್ಗಿ ಅಲ್ಲಿ ಎಳೆದು ತಂದರೂ ಸಹಿತ ಮತ್ತೆ ತಿರುಗಿ ಬಿಟ್ಟು ಕೂಡ್ಲೇನೆ ಹಾಗೆ ಅದೊಂದು ಈ ಸ್ಪ್ರಿಂಗ್ಗಳೇನಿರ್ತಾವೆ, ಹೀಗೆ ಎಳೆದು ಕೂಡ್ಲೇನೆ ಉದ್ದಾಗಿರ್ತಾವೆ. ಅವು ಬಿಟ್ಟು ಕೂಡ್ಲೇನೆ ಮತ್ತೆ ತಿರುಗಿ ಅಲ್ಲಿಗೆ ಬಂದಿರ್ತಾವೆ. ಹಾಗೆ ಏನದಂದ್ರೆ ನಮ್ಮ ಹೃದಯ ಒಂದು ಸ್ಪ್ರಿಂಗ್. ಸತ್ಸಂಗ, ಸಜ್ಜನರ ಸಮಾಗಮ ಆವಾಗ ಏನದಂದ್ರೆ ಎಳೆದಿರ್ತದೆ, ಉದ್ದಾಗಿರ್ತದೆ. ಹೊರಗೆ ಹಾದ ಕೂಡಲೇ ಮತ್ತೆ ಕೂಡಿಬಿಡ್ತದೆ. ಅದಕ್ಕೆ ಮನ್ಮುಖ ಜನರಿಗೆ ಇಂಥ ಅಮೃತ ರಸ ಹ್ಯಾಕೆ ಸಿಕ್ಕಿತ್ತು? ಅವ್ರು अमृत लोचगी मन मुख नहीं बूझी, कोई न सुने पुकार. ಏನು ಮನಮುಖರು ಈ ರಹಸ್ಯಕ್ಕೆ ತಿಳಿವಲ್ರು. ಎಷ್ಟೋ ಕೂಗಿ ಹೇಳಿದ್ರು ಸಹಿತ ಅವ್ರ ಕಿವಿಯಾಗೆ ಬೀಳುವಲ್ಲ ಈ ಮಾತುಗಳು ಜೀ. अंधा जगत अंधवर तारा, बाझ गुरु गुबारा. ಏನು ಜಗತ್ತೇನದಂದ್ರೆ ಕುರುಡ, ಯಾವತ್ತು ಕಣ್ಣು ಮುಚ್ಚಿ ಕೆಲಸ ಮಾಡ್ತದ. ಅಂಧ ಗುಬಾರ, ಮತ್ತೆ ಕತ್ತಲೆಯಲ್ಲಿ ಹೋಗೋದೆ ಮತ್ತಿಷ್ಟು. ಅಂಥವ್ರಿಗೆ, ಆ ಕುರುಡರಿಗೆ ಕುರುಡು ಗುರುವೇ ಸಿಗ್ತಾನೆ. ನಿನ್ನ ಮಕ್ಕಳು ಕೊಡ್ತೀನಿ ಬಾ, ನಿನಗೆ ಧನ ಕೊಡ್ತೀನಿ ಬಾ, ನೀನು ಲಗ್ನ ಮಾಡ್ತೀನಿ ಬಾ, ನಿನಗೊಂದು ದೊಡ್ಡ ಕೆಲಸ ಕೊಡ್ತೀನಿ ಬಾ, ಇವೇ ಕುರುಡು ಗುರುಗಳೇ ಸಿಗ್ತಾವೆ. ಹೊರತಾಗಿ ಆ ಕುರುಡತ್ವದಿಂದ ತೆಗೆಯೋ ಸಿಗೋದಿಲ್ಲ. हौ में मेरा कर कर विगुती, केहू चले न चल दिया नाल. ಹೌದು. हौ में मेरा कर कर विगुती, केहू चले न चल दिया नाल. ಏನು ಅಹಂಕಾರ ವಶೀಭೂತರಾಗಿ ಅಹಂಕಾರವತ್ತ ಕಾರ್ಯ ಮಾಡುವುದು ಮತ್ತು ಹೋಗೋ ವೇಳೆಕ್ಕೆ ಏನು ನಿನ್ನ ಹೃದಯದಲ್ಲಿ ಇರ್ತದೋ ಅದೇ ರೂಪದಿಂದ ನೀನು ಹೋಗುವುದು. ಶರೀರ ಬಿಡುವ ಕಾಲಕ್ಕೆ ನಿನ್ನ ಹೃದಯದಲ್ಲಿ ಯಾವುದಿರ್ತದೋ ಅದರ ಸಂಗಡಿ ಹೋಗಿಬಿಡೋದು. ಮತ್ತೆ ಇನ್ನೊಂದು ಏನದು? ನಿನಗೆ ಒಯ್ಯೋರು ಯಾರು, ತರೋರು ಯಾರು? ನಿನ್ನ ಹೃದಯವೇ ನಿನಗೆ ಒಯ್ತದ, ನಿನ್ನ ಹೃದಯವೇ ನಿನಗೆ ತರ್ತದ, ಮತ್ತಿನ್ನೊಬ್ರು ಯಾರು ಇಲ್ಲ. ಗುರು ಏನು ಮಾಡಿರ್ತಾನೆ? ಕೇವಲ ಅದಕ್ಕೆ ಜಾಗೃತಿ ಕೊಡ್ತಾನೆ. ನೀನು ಜಾಗೃತನಾದ್ರೂ ಒಳ್ಳೆಯದು, ಇಲ್ದಿದ್ರೆ ನಿನ್ನ ಹೃದಯ ಅನುಸಾರ ನಡೆಯೋದಾಯ್ತು, ನಾನು ನಂದು ಅನ್ನೋದ್ರಲ್ಲೇ ನಡೆಯೋದಾಯ್ತು. ಮತ್ತು ಅದೇ ಹೇಳ್ಕೊಂಡು ಹೋಗ್ತದೆ ನಿನಗೆ
ಸಾಯೋ ಕಾಲಕ್ಕೂ ಅದೇ ಪ್ರಧಾನ ಆಗಿ ನಿನಗೆ ಹೇಳ್ಕೊಂಡು ಹೋಗ್ಬಿಡ್ತದ. ಜೈ गुरुमुख होवे सु नाम धियावे सदा हरि नाम समाले. ಗುರುಮುಖ ಜನರು ಯಾವತ್ತು ಏನದಂದ್ರೆ ಆ ನಾಮದ ಧ್ಯಾನದಲ್ಲೇ ಇದ್ದು ನಾಮ ತನ್ನ ಹೃದಯದಿಂದ ಮರಿಲಾರದೆ ನಾಮದಲ್ಲಿ ಜಾಗೃತಿ ಯಾರಿರ್ತಾರಂದ್ರೆ ಅವ್ರು ಹೋಗೋ ಕಾಲಕ್ಕೆ ಅದೇ ನಾಮದಲ್ಲಿ ಹೋಗಿಬಿಡ್ತಾರೆ. ನಾಮ ಅಮರದ ಈತನು ಅಮರ ಆಗ್ತಾನೆ, ಜನನ ಮರಣದಿಂದ ರಹಿತ ಆಗ್ತಾನೆ. ಜೈ सच्ची बानी हर गुण गावे नगरी नगर निगाए. ಏನು ಯಾವತ್ತು ವಾಕ್ಯ ಆ ಶಬ್ದ ಅಥವಾ ನಾಮ ಸತ್ಯದ ಅವ್ರು ಯಾವತ್ತು ಏನದಂದ್ರೆ ಅದೇ ಹರಗುಣ ಅಂದ್ರೆ ಅದೇ ಪರಮಾತ್ಮನ ನಾಮಸ್ಮರಣೆ ಮಾಡ್ತಾರೆ. ಆ ವೇಳೆಯಲ್ಲಿ ಪರಮಾತ್ಮ ಈತನ ಕಡೆ ದಯಾದೃಷ್ಟಿಯಿಂದ ನೋಡ್ತಾನೆ. ಈತನ ದಯಾದೃಷ್ಟಿಯಿಂದ ನೋಡಿ ಈತನಿಗೆ ಉದ್ಧಾರ ಮಾಡ್ತಾನೆ. ಜೈ सतगुरु ज्ञान सदा घट चानन अमर सिर बादशाह. ಅದಕ್ಕೇನಂತಾರೆ ಗುರುವಿನ ಜ್ಞಾನ ಏನದಂದ್ರೆ ಸದಾ सदा घट चानन. ಗುರುವಿನ ಜ್ಞಾನ ಅಂದ್ರೆ ಏನು? ಯಾವತ್ತು ಹೃದಯ ಏನದಂದ್ರೆ ಪ್ರಕಾಶವತಿ ಇರುವುದರ ಹೆಸರು ಗುರುಜ್ಞಾನ. ಎಲ್ಲಿಯವರೆಗೂ ನಮ್ಮ ಹೃದಯ ಪ್ರಕಾಶ ಆಗಿಲ್ಲ, ಅಲ್ಲಿವರೆಗೂ ನಮ್ಮ ಹೃದಯದಲ್ಲಿ ಗುರುವಿನ ಜ್ಞಾನ ಇಲ್ಲ ಅಂತ ಸಿದ್ಧ. ಅಲ್ಲಿ ಮನಸ್ಸ ಮತ್ತು ಬುದ್ಧಿ ಜ್ಞಾನದ, ತರ್ಕ ಜ್ಞಾನದ, ಹೀಗೆ ಮಾಡಿದ್ರೆ ಹೀಗಾಗ್ತದೇನೆ, ಹೀಗಾದ್ರೆ ಹೀಗಾಗ್ತದೇನೆ, ಇವೆಲ್ಲ ಬುದ್ಧಿದಾದು ಅಲ್ಲ, ಗುರುವಿಂದ ಎಲ್ಲಿದೆ ಅವ್ರಲ್ಲ. सतगुरु ज्ञान सदा घट चानन अमर सिर बादशाह. ಏನು ಆ ಜ್ಞಾನಿ ಹಾಗದಂದ್ರೆ ಅಮರ ಮತ್ತು ಪ್ರಕಾಶವತ ಎಲ್ಲಾ ಬಾದ್ಶಾದ್ಕಿಂತಲೂ ಎಲ್ಲಾ ರಾಜ್ಯರ್ಕಿಂತಲೂ ರಾಜ್ಯರದು. ಜೈ ಅನುದಿನ ಭಗತಿ ಕರೆ ದಿನ ರಾತಿ ರಾಮ ನಾಮ ಸಚಲಾ. ಇಂಥ ಬಾದ್ಶನ ಆಗಬೇಕಾದ್ರೆ ಆಹೋರಾತ್ರ ನೀನೇನದಂದ್ರೆ ಆ ಪರಮಾತ್ಮ ನಿಜವಾದಂಥ ಭಕ್ತಿ ಅಥವಾ ನಾಮಸ್ಮರಣೆ ಮಾಡು. ಇದು ಆ ನಾಮ ಏನದಂದ್ರೆ ಸಚ್ಚ ರೋಡದ ಒಂದು ಅತ್ಲಾಗಿತ್ಲಾಗಿ ನೋಡೋದೇ ಬೇಡ. ಒಮ್ಮೆ ಗುರುವಿನಲ್ಲಿ ಶರಣ ಹೋಗೋದು, ಅವರು ಕೃಪಾ ಪಾತ್ರನಾಗಿ ನಾಮದು ಭೇದ ತಗೊಳ್ಳೋದು, ಅದರಂತೆ ಅಭ್ಯಾಸ ಮಾಡಿ ನಡೆಯೋದು. ಮತ್ತೆ ಇನ್ನೊಂದು ಅತ್ಲಾಗಿತ್ಲಾಗಿ ಮೀನು ಮೇಕ ಬೇಡ. ಅದು ಹಾಗ್ಯಾಕ ಇದು ಹೀಗ್ಯಾಕ ಅಲ್ಲಿ ಪ್ರಶ್ನೆ ಯಾಕ? ಜೈ ನಾನಕ ರಾಮ ನಾಮ ನಿಸ್ತಾರ ಸಬದ್ರತೆ ಹರಿಪಾದ. ಏನು ಅಂಥ ನಾಮದಿಂದ ಈತೊಂದು ಉದ್ಧಾರ ಆಗ್ತದೆ ಮತ್ತು ಆ ಶಬ್ದದಲ್ಲಿ ಕೂಡಿ ಶಬ್ದ ರೂಪ ಆಗ್ತಾನೆ. ಜೈ ನಾನಕ ರಾಮ ನಾಮ ನಿಸ್ತಾರ ಸಬದ್ರತೆ ಹರಿಪಾದ. भजन कर भजन कर भजन कर राम का भजन है सोई जो राम रिझी. ಸದ್ಗುರು ಕಬೀರ್ ಸಾಹೇಬರ ವಾಕ್ಯ ಏನು ಪ್ರತಿಪಾದನೆ ಮಾಡ್ತಾರೆ ಅಂದ್ರೆ, ನೀನು ಭಜನ ಕರ್ ಭಜನ ಕರ್ ಭಜನ ಕರ್ ಅಂದ್ರೆ ಆ ಪರಮಾತ್ಮನ ನಾಮಸ್ಮರಣೆ ಶರೀರದಿಂದ ಮಾಡು, ಮನಸ್ಸಿನಿಂದ ಮಾಡು ಮತ್ತು ವಾಕ್ಯದಿಂದ ಮಾಡು. ಮೂರು ಒಂದಾಗಿ ಮಾಡು. ಆ ವೇಳೆಯಲ್ಲಿ ಏನದಂದ್ರೆ ಅಂತರ್ಯ ಶಕ್ತಿ ಜಾಗೃತಿ ಆಗ್ತದೆ. ಆ ಭಜನೆನೇ ಒಂದಾಗಿ ಮಾಡಿದಂತ ಭಜನೆನೇ ಆ ಪರಮಾತ್ಮನಿಗೆ ಪ್ರಿಯವಾದದ್ದು. ಆತನ ಕೃಪಾ ಆಗ್ತದೆ ನಿನ್ನ ಮೇಲೆ. ನಾವು ಏನದಂದ್ರೆ ಶರೀರ ಒಯ್ದು ಕೂಡಿಸಿ ಭಜನೆ ಮಾಡಬೇಕಂತ ಹೇಳಿ ಒಂದು ಸ್ಥಿರಪಡಿಸುವುದಕ್ಕಾಗಿ ಏನೇನೋ ಪ್ರಯತ್ನ ಮಾಡಿರ್ತೇವೆ. ಶರೀರ ಮಾತ್ರ ಮನೆಯಾಗ ಕೂತಿರ್ತದ, ಮನಸ್ಸು ಮಾತ್ರ ಎಲ್ಲೋ ಓಡಾಡಿರ್ತದೆ. ಅದರ ಹೆಸರು ಭಜನೆ ಅಲ್ಲ. ಶರೀರ, ಮನಸ್ಸ ಮತ್ತು ನಾವು ಮಾಡ್ತಕ್ಕಂಥ ನಾಮಸ್ಮರಣ ಇವು ಮೂರು ಒಂದಾಗಬೇಕು. ತನ್ನ ಸ್ಥಿರ, ಮನ ಸ್ಥಿರ, ವಚನ ಸ್ಥಿರ. ಶರೀರವೂ ಸ್ಥಿರವಾಗಿ ನಿಲ್ಲಿಸು. ಎರಡೂ ನೇತ್ರದ ಮಧ್ಯಭಾಗದಲ್ಲಿ ಮನಸ್ಸಿಗೂ ಸ್ಥಿರವಾಗಿ ನಿಲ್ಲಿಸು. ಅಲ್ಲಿಂದ ಆ ಮನಸ್ಸಿನಿಂದ ಆ ಪರಮಾತ್ಮ ನಾಮಸ್ಮರಣೆ ಜಪ ಮಾಡು.
ನಾಮದಲ್ಲಿ ನಿನ್ನ ಮನಸ್ಸು ಚಿತ್ತ ಕೂಡಲಿ. ಆ ವೇಳೆಯಲ್ಲಿ ಆ ಭಜನೆ ಏನದ ಪರಮಾತ್ಮನಿಗೆ ಯೋಗ್ಯವಾದದ್ದು, ಆ ಪರಮಾತ್ಮನ ಕೃಪೆ ಏನದ ನಿನ್ನ ಮೇಲೆ ಆಗ್ತದೆ. ನಾವು ಎತ್ಲಗೇರಿ ಮನಸ್ಸಿಡೋದು, ಏನೇರಿ ಜಪ ಮಾಡೋದು ಅಂದ್ರೆ ಅದೇನು? ಬ್ರಾಹ್ಮಣ ಏನದು ಸತ್ಯನಾರಾಯಣ ಪೂಜೆ ಮಾಡೋ ಕಾಲದಲ್ಲಿ ಬಡಬಡ ಏನೇನೋ ಅಂತಿರ್ತಾನ. ಅವನ ಲಕ್ಷ್ಯ ಏನದಂದ್ರೆ ಅಲ್ಲಿ ದಕ್ಷಿಣ ಎಷ್ಟು ಬಿದ್ದಾವ, ಎಲ್ಲಿ ಹಣ್ಣುಗಳು ಎಷ್ಟು ಬಂದಾವ, ಮತ್ತ ಅಲ್ಲಿ ಧಾನ್ಯಗಳು ಎಷ್ಟು ಹಾಕ್ಯಾರ, ಲಕ್ಷ್ಯ ಏನ ಇತ್ಲಾಗ ಸತ್ಯನಾರಾಯಣ ರೇಡಿಯೋ ನಡೆದಿರ್ತದ. ಅದರಂತೆ ಭಜನೆ ನಾವು ಎಷ್ಟು ದಿವಸ ಮಾಡಿದ್ರು ಆ ಪರಮಾತ್ಮ ಕೇಳಿತ. ಅದಕ್ಕೆ ಭಜನ ಕರ್ ರಾಮ ಕಾ. ನೀನು ರಾಮ ರೂಪ ಆಗಿ ಭಜನೆ ಮಾಡು. ಹೌದೇ? ಭಜನೆ ಹೈ ಸೋ ಈ ಜೋ ರಾಮ. ಹಾ, ಅಂಥ ಭಜನೆಯಿಂದ ಆ ಪರಮಾತ್ಮ ಸಂತೋಷ ಆಗ್ತಾನೆ, ನಿನ್ನ ಅಂತರದಲ್ಲಿ ಪ್ರಕಾಶಿತ ಆಗ್ತಾನೆ. ಬರೀ ಹೊರಗು ಕುಣಿದಾಡಿ ಮಾಡಿದ್ರಿ ಏನು ರೀ? ಪ್ರೇಮ ಗೈ ಸೋಯಿ ಜೋ ಔರ್ ನಿರ್ಭಯ, ರಾಮ ಕೋ ಚಿನ್ನ ಜೋ ಕಾಮ ಸೀಜೆ. ಏನು ಪ್ರೇಮ ಏನದಂದ್ರೆ ನಮ್ಮದು ಬೇರೆ ಕಡೆ ಆಗ್ಯದ. ಇತ್ಲಾಗೆ ರಾಮ ದೇವರು ಯಾವುದೇ ಒಂದು ಜಪ ಮಾಡ್ಕೋತ ಕೂತಿದ್ದ. ನೀನೇ ನಿನ್ನ ವಿಚಾರ ಮಾಡು, ನಿನ್ನ ಮನಸ್ಸಿನಲ್ಲಿ ಕೂತು ನೀನೀಗ ದೇವ್ರ ಭಜನೆ ಕೂತಿದೋ, ಏನು ಯಾವುದೇ ವಿಚಾರ ಮಾಡ್ಕೋತ ಕೂತಿದೋ, ನಿನ್ನ ಮನಸ್ಸಿಗೆ ನೀನೇ ಕೇಳು. ನಿನ್ನ ಮನಸ್ಸು ನಿನಗೆ ಜವಾಬ್ ಕೊಡ್ಬಹುದು. ಕೂತಿದ್ದೇನು ಭಜನೆಕ್ಕ, ಚಿಂತೆ ಮಾಡ್ತೀನಿ ನಾನು ಹೊರಗಿಂದು ಅಂತ ಹೇಳಿ ನಿನ್ನ ಮನಸ್ಸು ನಿನಗೆ ಹೇಳಬಹುದು. ನಿನ್ನ ಮನಸ್ಸಿಗೆ ನಿನಗೆ ಕಬೂಲ್ ಮಾಡುವುದಿಲ್ಲ ಅಂದ್ರೆ ನಿನ್ನ ಪರಮಾತ್ಮ ಯಾಕೆ ಕಬೂಲ್ ಮಾಡ್ಯಾನ? ನಾವು ಭಜನೆ ರಹಸ್ಯಕ್ಕೆ ತಿಳಿಯೋದಿಲ್ಲ, ಸುಮ್ಮನೆ ಮಾಡ್ಕೊತ ಹೋಗೋದು ಭಜನೆ. ಭಜನೆ ಅಂದ್ರೆ ಏನು? ಅವ್ರಲ್ಲ ಪ್ರೇಮ ಗೈ ಸೋಯಿ ಜೋ ಔರ್ ಲೇ ನಿರ್ಭಯ, ರಾಮ ಕೋ ಚಿನ್ನ ಜೋ ಕಾಮ ಸೀಜೆ. ಪ್ರೇಮ ಏನದಂದ್ರೆ ಇನ್ನೊಂದು ಕಡೆ ಅದ, ಪರಮಾತ್ಮನ ಏನದಂದ್ರೆ ಬೇರೆ ಕಡೆ ಕೂತ. ಅದಕ್ಕೆ ನೀನೇನದಂದ್ರೆ ಆ ರಾಮನಲ್ಲಿ ಪ್ರೇಮ ಕೂಡಿಸಿ ನೀನು ಭಜನೆ ಮಾಡು. ಈಗ ಬೇಕಾದಷ್ಟು ಏನದಂದ್ರೆ ನಾವು ಅಡಿಗೆ ಎಂಥದ್ದು ಮಾಡಿದ್ರು ಅದರಲ್ಲಿ ಉಪ್ಪು ಇರದೆ ಹೋದ್ರೆ ಮಾತ್ರ ಅಡಿಗೆಯಲ್ಲಿ ಏನು ಸ್ವಾದ ಆಗೋದಿಲ್ಲ. ಅದರಂತೆ ನಮ್ಮ ಪ್ರೇಮ ಒಂದು ಆ ನಾಮದಲ್ಲಿ ಇರದೆ ಪಕ್ಷದಲ್ಲಿ ಆ ನಾಮದ ರುಚಿಯಲ್ಲಿದು ನಾಮಾಮೃತ ಅನ್ನೋದು. ನಾಮಾಮೃತ ಅಂದ್ರೆ ನಮ್ಮದು ಬೇರೆ ಅದ, ಪಂಚಾಮೃತ. ಹಾಲ, ತುಪ್ಪ, ಬಾಳೆಹಣ್ಣ, ಜೇನುತುಪ್ಪ ಅದು ಇದು ಕೂಡ್ಸೋದು, ನೆಕ್ಕಿ ಬಿಡೋದು, ಇದು ಪಂಚಾಮೃತ. बिंब बहुते करे फायदा कुछ नहीं, बढ़त गई ब्याज दिन मूल चीजे. ಬೇಕಾದಷ್ಟು ಹೊರಗೆ ನಾವು ಡಂಬ್ ಮಾಡಿದೆವು, ಫಾಯ್ದಾ ಕಚ್ಚು ನಹಿ, ಅದರಲ್ಲಿ ಏನೂ ಲಾಭ ಇಲ್ಲ. ಬಡ್ಡಿ ಆಶಕ್ಕಾಗಿ ಅಸಲು ಕಳ್ಕೊಂಡಂಗ. ನಮ್ಮ ಅಸಲು ರೂಪವಾದಂಥ ನಮ್ಮ ಚೇತನ ಆಯುಷ್ಯ ಮಾಯಾ ರೂಪವಾದಂತಹ ಮಾಯದ ಸುಖಕ್ಕಾಗಿ ನಾವೇನಂದ್ರೆ ಬಡ್ಡಿಗಾಗಿ ಅಸಲು ಕಳ್ಕೊಂಡು ಹೋಗ್ಬಿಡೋದು. ಒಂದ್ ದಿವಸ ಏನು ಅದನ್ನೂ ಸಿಗ್ಲಿಲ್ಲ, ಇದನ್ನೂ ಸಿಗ್ಲಿಲ್ಲ. ಜೀ मान सबकी करे चिन्ह की पड़ी, प्रेम बिन साध कगु काहि पीजे. ಒಬ್ಬನು ಮೋಸಗಾರನು ಒಬ್ಬ ಶೆಟ್ಟು ಸಾಹುಕಾರನಲ್ಲಿ ಹೋಗಿ ಏನಂತಾನ, ಏನ್ರಿ ಸ್ವಾಮಿ, ನಮ್ಮ ಮನೆಯಲ್ಲಿ ಒಂದು ಪ್ರಸ್ತಾಪ, ಕೆಲವು ಪಾತ್ರೆಗಳು ಕೊಡ್ರಿ ಎಂದು. ಯಾಕಾಗಲ್ದು ವೈ ಅಂತ ಹೇಳಿ ಒಂದೆರಡು ದೊಡ್ಡ ಪಾತ್ರೆಗಳು ಕೊಟ್ಟ. 4-8 ದಿವಸ ತನ್ನ ಮನೆಯಲ್ಲಿ ಇಟ್ಕೊಂಡು ಆ ಮೋಸಗಾರನು ಅದರಲ್ಲಿ ಸಣ್ಣ ಸಣ್ಣ ಒಂದು 2 ಬಟ್ಲುಗಳು ಹಾಕಿ ಕೊಟ್ಟ. ಆ ಪಾತ್ರಿ ಧನಿ ಕೇಳ್ತಾನೆ, ಏನಪ್ಪ ಮತ್ತು ನಾನು ಮನೆಯಿಂದ ಹೋಗೋ ಕಾಲಕ್ಕೆ ಇವು ಬಟ್ಲೇನು ನೀನು ಒಯ್ದಿದ್ದಿಲ್ಲ, ಇವು ಎಲ್ಲಿದ್ದು ಬಂದು? ಸ್ವಾಮಿ, ನಿಮ್ಮ ಮನೆಯಿಂದ ಅವು ಪಾತ್ರೆಗಳು ಬರೋ ವೇಳೆದಲ್ಲಿ ಗರ್ಭಿಣಿ ಇದ್ದು ನಮ್ಮ ಮನ್ಯಾಗ ಬಂದು ಎರ್ಗಾದು.
ಅಂದ್ರೆ ಹಡ್ದು ಪ್ರಸೂತ ಅದು, ಅದ್ರ ಮಕ್ಕಳಿವು. ಮುಂದೊಂದು ಕೆಲವು ದಿವಸ 5-6 ತಿಂಗಳ ದಿವಸ ಬಿಟ್ಟು ಅದೇ ಮೋಸಗಾರನೇನ್ ಮಾಡ್ದ, ಏನ್ರಿ ಸ್ವಾಮಿ, ಈ ಸಮಯದಲ್ಲಿ ಏನಾದ್ರು ನಮ್ಮಲ್ಲಿ ದೊಡ್ಡ ಪ್ರಸ್ತಾದ, ಅದಕ್ಕೆ ತಾವು ಪಾತ್ರಿಗಳು ಏನದಂದ್ರೆ ವಿಶೇಷವಾಗಿ ಕೊಡಬೇಕು, ಪರವಾಗಿಲ್ಲ ಒಯ್ಬೇಕಾದಷ್ಟು. ಆತನಿಗೆ ಗೊತ್ತಾಯ್ತು ಈತನ ಮನೆಯಲ್ಲಿ ಹೋದ ಕೂಡಲೇನೆ ಪಾತ್ರೆಗಳು ಪ್ರಸೂತ ಆಗ್ತಾವ, ಮಕ್ಕಳುಗಳು ಬರ್ತಾವ ಅಂತ ಹೇಳಿ ತಿಳಿದು ತನ್ನಲ್ಲಿದ್ದದ್ದು ನೆರೆ ಹೊರೆ ಅವರಲ್ಲಿ ಇವರಲ್ಲಿ ಇದ್ದದ್ದೆಲ್ಲ ಕೂಡಿಸಿ ಬಂಡಿ ತುಂಬಿ ತಾನೇ ಕೊಟ್ಟು ಕಳಿಸ್ಬಿಟ್ಟ. ಮೋಸಗಾರನು ಆ ಪಾತ್ರೆ ಮನೆಗೆ ಸಹಿತ ಒಯ್ಲಿಲ್ಲ, ಬಾಜಾರ್ದಾಗ ಒಯ್ದು ಮಾರ್ಕೊಂಡ್ಬಿಟ್ಟ. ಮಾರ್ಕೊಂಡು ಒಂದು 5-6 ತಿಂಗಳ ದಿವಸ ಆಯ್ತು, ಈತನ ನೋಡ್ದಾಗ ಬರಲೇ ಇಲ್ಲ ಅವನು. ಹೋಗಿ ಸಾಹುಕಾರ ಕೇಳ್ತಾನೆ, ಏನಪ್ಪ ಮತ್ತು ನನ್ನ ಪಾತ್ರೆಗಳು ತಿರುಗಿ ಕೊಡ್ಲಿಲ್ಲ ನೀನು? ಏನ್ರಿ ಸ್ವಾಮಿ ದುರ್ದೈವ, ನಿಮ್ಮ ಮನೆಯಿಂದ ಬರೋ ಕಾಲಕ್ಕೆ ಪಾತ್ರೆಗಳಿಗೇನು ಕಾಲರ ಆಗಿತ್ತೋ ಅಥವಾ ಏನು ಪ್ಲೇಗ್ ಬಂದಿತ್ತು, ನಮ್ಮ ಮನೆಯಲ್ಲಿ ಬಂದು ಪಟಪಟ ಸತ್ತು ಅದು. ಆವಾಗ ಸಾಹುಕಾರನ ಕೇಳ್ತಾನೆ, ಏನೋ ಮೂರ್ಖ, ಪಾತ್ರಿಗಳು ಎಲ್ಲರೇ ಸಾಯೋದುಂಟ? ಆವಾಗ ಈತನೇನಂತಾನೆ, ಏನೋ ಶತಮೂರ್ಖ, ಪಾತ್ರಿಗಳು ಪ್ರಸೂತ ಆಗೋದು ಉಂಟ? ಆವಾಗ ಮೊದಲು ಹೇಗೆ ಪ್ರಸೂತ ಆಗಿದ್ದು ಹಾಗೆ ಸತ್ತು. ಅದರಂತೆ ಅವರು डिंब बहुते करे फायदा कुछ नहीं, बढ़त गए ब्याज दिन मूल चीजे. ಹೊರಗೆ ಭಕ್ತ ನೆನೆಸ್ಕೋಬೇಕಂತ ಹೇಳಿ ಶರೀರಕ್ಕೆ ಏನೇನು ಮಾಡ್ಕೊಂಡು ಕೂಡುವುದು, ಯಾವನು ತ್ರಿಪುಂಡೆ ಹತ್ತುಕೊಂಡ, ಯಾವನು 111 ಬಡ್ದ, ಯಾವನು ಏನೇನೋ ಮಾಡ್ದ ಹೊರಗ. ಶರೀರಕ್ಕೆ ನೀನೇನು ಮಾಡಿದ್ರಿ ಏನು? ಡಿಂಬ ಬಹುತೇ ಕರೆ ಫಾಯ್ದಾ ಕಚ್ಚು ನಹಿ, ಅದ್ರಾಗ ಲಾಭ ಏನೂ ಇಲ್ಲ. ಅವ್ರೆ बढ़त है ब्याज दिन मूल चीज. ನಿತ್ಯ ಪ್ರತಿ ಬಡ್ಡಿ ಬೆಳ್ಕೋತ ಹೋಗ್ತದ, ಅಸಲ್ ಗಂಟು ಖಲಾಸ ಆಯ್ತು. ನಮ್ಮ ಆಯುಷ್ಯವೇ ಹೊರಟು ಹೋಯ್ತು ಇದು ಇಂಥ ಡಂಬದಲ್ಲಿ. ಜಿ मान सबकी करे चिन्ह नागी पड़ी, प्रेम बिन स्वाद कहु काग पीजे. ಅದಕ್ಕೆ ಹೊರಗೆ ಭಕ್ತ ನೆನೆಸ್ಕೋಬೇಕಂತೇಳಿ ಆ ಭಕ್ತಿಯಲ್ಲಿನೂ ಅಭಿಮಾನ. ಎಲ್ಲಿಯವರಿಗೂ ನಿಜವಾದಂತಹ ಪ್ರೇಮ ಇಲ್ಲವೋ ನಿನ್ನಲ್ಲಿ, ಅಲ್ಲಿಯವರಿಗೂ ಪರಮಾತ್ಮನ ಹೇಗೆ ಒಲ್ತಾನೆ? ಪ್ರೇಮಕ್ಕೆ ವಶೀಭೂತ ಆಗ್ತಾನೆ ಹೊರತಾಗಿ ನಿನ್ನ ಪಾಖಂಡಕ್ಕೆ ಆತನ ವಶೀಭೂತ ಆಗೋದಿಲ್ಲ. ಜೇ दुलग घर में नहीं दुलगिन भावर पी, अजब अचरज का खेल बूझे. ಏನು ಒಂದು ಹೆಣ್ಣುಮಗಳದು ಲಗ್ನ ನಿಶ್ಚಯ ಆಗಿತ್ತು. ಅತ್ಲಾಗಿನ ಬೀಗರು ಇತ್ಲಾಗಿನ ನೆಂಟರು ಎಲ್ಲರೂ ಕೂಡಿದ್ರು. ಕೂಡಿ ಆ ಸುರುಗಿ ಸುತ್ತೋ ಸಮಯದಲ್ಲಿ ಮದುಮಗನೇ ಇಲ್ಲ, ಬರೀ ಅವಳೇ ತಿರುಗಿಬಿಟ್ಲು 4 ಕಡೆ. ಅಂದ್ರೆ ಯಾರ್ದು ಲಗ್ನ? ಅದರಂತೆ ಅಲ್ಲಿದು ಇಲ್ಲಿದು ನೆಂಟರು ಬೀಗರು, ಆ ಭಕ್ತರು ಈ ಭಕ್ತರು, ಆ ಸಾದ್ ಈ ಸಾದ್, ಏನೇನೋ ಅವರು ಇವರು ಎಲ್ಲ ಕೂಡಿದ್ರು. ಕೂಡಿದ್ರೆ ಒಳಗೆ ಮದುಮಗನೇ ಇಲ್ಲಲ್ಲ. ಕೂಡ ತಗೊಂಡು ಏನ್ ಮಾಡೋದು? ಬೇಕಾದಷ್ಟು ಕೂಡಬಹುದು. ಒಳಗೆ ಅಂತರದಲ್ಲಿ ಆತ್ಮಶಕ್ತಿ ಜಾಗೃತವೇ ಇಲ್ಲ, ಆ ಪರಮಾತ್ಮನಲ್ಲಿ ಪ್ರೇಮವೇ ಇಲ್ಲ. ಬೇಕಾದಷ್ಟು ಹೊರಗೆ ಏನ್ ಮಾಡಿದ್ರೆ ಏನು? ಜೀ मुझे मिलने की आस सबकी से, गैल की सैल नहीं नैन सूझी. ಕಡೆಗೆ ಇಷ್ಟೆಲ್ಲ ಡಂಬ್ ಮಾಡಿ ಸಾಧ್ಯ ಆಗ್ಲಾರ್ದ ಪಕ್ಷದಲ್ಲಿ ಏನನ್ನೋದು, ಸತ್ತ ಬಳಿಕ ಪರಮಾತ್ಮ ಸಿಗ್ತಾನೆ, ಈಗ ಯಾಕೆ ಸಿಕ್ಕಾನು ಅಂದ್ರು. ಕಡೆಗೆ ಅದ್ರ ಮ್ಯಾಗ ಆಶೆ ಇಟ್ರು. ಜೀವದಲ್ಲೇ ಇರ್ತಿರ್ಲಿಕ್ಕಾಗಿ ಪರಮಾತ್ಮ ಸಿಗಲಿಲ್ಲ, ಇನ್ನು ಹೆಣಕ್ಕೆ ಸಿಗುವುದೇನು? ಸ್ಮಶಾನ ಭೂಮಿ, ಅಲ್ಲಿ ಪರಮಾತ್ಮ ಎಲ್ಲಿ? भये कहूँ और दे चले कहूँ और पे, कहा माने नहीं कहा कीजिए. ಈತನು ಮೊದಲ ತಂದು ತಾನು ವಿಚಾರ ಮಾಡಿದ್ರೆ ಗೊತ್ತಾಗಬಹುದು, ನೀನು ಮೊದಲು ನಿನ್ನವನು
ಅಥವಾ ಇನ್ನೊಬ್ಬರವನು ನೀನು ವಿಚಾರ ಮಾಡು. ಯಾವನು ಹೆಂಡ್ರು ಮಕ್ಕಳದವನ ಆಗ್ಯಾನ, ಯಾವನು ಸಾಲಗಾರ ಮಗ ಆಗ್ಯಾನ, ಯಾವನೇನದಂದ್ರೆ ಯಾವುದಕ್ಕೆ ಒಂದು ತನ್ನ ಶರೀರ ಒಪ್ಪಿಸಿಕೊಂಡು ಬಿಟ್ಟಾನ. ಯಾರ ಅಂಗಡಿಯವನು, ಯಾರ ಹೊಲದವನು, ಯಾರ ಆಫೀಸ್ದವನು, ನಿನ್ನವನು ನೀನಾಗಿದೇನೋ ಅದು ವಿಚಾರ ಮಾಡುವನು. ಅಂದ್ರೆ ಭಯ ಕೈ ಭಯೇ ಕಹೋ ಅವ್ರತೆ ಚಲೆ ಕಹೋ ಅವ್ರ. ಹಾ, ಆಗಿದ್ದು ಇನ್ನೊಬ್ರದು, ನಡೆಯೋದು ಎತ್ಲಗೆರೆ. ಇನ್ನು ಪರಮಾತ್ಮ ಎಲ್ಲಿ ಸಿಕ್ಕಾನು? ಜಿ मन के रंग संसार टीड़ी भई, भेड़ और टीड़ी को काज कीजिए. ಏನು ಮನಸ್ಸಿನ ಸಂಕಲ್ಪ ವಿಕಲ್ಪ ರೂಪದಲ್ಲಿ ಈತನು ವಶೀಭೂತ ಆಗ್ಯಾನ. ಟಿಡಿ ಅಂತ ಮಿಡ್ತಿ ದಂಡ ಅಂತ ಬರ್ತದ. ಅದು ತನ್ನಷ್ಟಕ್ಕೆ ತಾನೇ ಅಕಸ್ಮಾತ್ ಎಲ್ಲಿದರೆ ಹೇಳ್ತದ. ಅದು ಇತ್ಲಾಗೆ ದಾರಿ ಅದಂತಿಲ್ಲ. ಎತ್ಲಾಗ ಮನಸ್ಸಿಗೆ ಬಂದ್ ಕಡೆಗೆ ಹೋಗ್ಬೋದು. ಒಂದು ಹೋಗ್ತಿತ್ತಂದ್ರೆ ಎಲ್ಲ ಅದರ ಸಂಗಟಿಗೆ ಹೋಗೋದು. ಮತ್ತು ಅದರಂತೆ ಕುರಿಗಳು ಒಂದು ಹೋಗಿ ಮೊದಲು ಬಿತ್ತಂದ್ರೆ ಅಲ್ಲಿನ ಮ್ಯಾಮ್ಯಾ ಅನ್ನೋದು ಇವನು ಹೋಗಿ ಬೀಳೋದೆ ಅಲ್ಲಿ. ಹಾಗೆ ನಮ್ಮ ತಾಯಿ ತಂದೆ ಏನದಂದ್ರೆ ಮಾರ್ಯಮ್ಮನ ಭಕ್ತರಿದ್ರು. ಇನ್ನೊಬ್ಬನಂದ ನಮ್ಮ ತಾಯಿ ತಂದ್ರೆ ಅಣ್ಣಮ್ಮನ ಭಕ್ತರಿದ್ರು. ಮತ್ತೊಬ್ಬನೇನಂದ ಶ್ರೀಶೈಲ ಮಲ್ಲಿಕಾರ್ಜುನ ಭಕ್ತ, ಇನ್ನೊಬ್ಬನೇನಂದ ವೆಂಕಟರಮಣನ ಭಕ್ತ. ಅವು ಕುರಿಗಳು ಹೇಗೆ ಹೋಗ್ಯಾವು, ಇವನು ಮ್ಯಾಮ್ಯಾ ಅಂದ ಅದರಲ್ಲಿ ಹೋಗ್ಬಿಡೋದು. ಇನ್ನೊಬ್ಬನೇನಂದ ನಮ್ಮ ವೇದಶಾಸ್ತ್ರ ಮುಖ್ಯ, ನಾವು ಬ್ರಾಹ್ಮರು, ನಾವು ಸಂಧ್ಯಾ ತರ್ಪಣ ಮಾಡಬೇಕು. ಸಂಧ್ಯಾ ತರ್ಪಣ ಮಾಡಿದ್ರೆ ಏನದು? ನಾನು ಅದೇ ಭಾವನಗರದಲ್ಲಿ ಒಂದು 15 ದಿವಸ ವಾಸ ಮಾಡಿದ್ದೆವು ಒಂದು ವೈರಾಗ್ಯ ಮಠದಲ್ಲಿ. ಅಲ್ಲಿ ಸಾಯಂಕಾಲ ಒಬ್ಬ ಬ್ರಾಹ್ಮಣ ಬಂದು ಸಂಧ್ಯಾ ತರ್ಪಣ ಮಾಡುವುದಕ್ಕೆ ಶುರು ಮಾಡ್ದ. ಇನ್ನೊಬ್ಬ ಸಾಧು ಅಲ್ಲಿದ್ದ. ಅವನು ಪಂಚಪಾತ್ರೆಯನ್ನು ಇಷ್ಟಿಷ್ಟೇ ಸಣ್ಣ ಚಮಚದಿಂದ ಸ್ಪೂನ್ ನೀರು ಹಾಕ್ತಿದ್ದ ಬಾಯಾಗ ಏನೇನೋ ಮಂತ್ರಂದು. ಆ ಇನ್ನೊಬ್ಬ ಸಾಧು ಏನಂತಾನೆ, ಏನ್ರಿ ಒಮ್ಮೆ ಅಷ್ಟು ಕುಡಿದ್ರೆ ನೀರುಡಿಕೆ ಹಾದಿತ್ತು, ಚಮಚದಿಂದ ಏನಾಗ್ತದೆ? ಹಾಗೆ ಅದು ನೀರಡಿಕೆ ಸುದ್ದ ಹೋಗೋದಿಲ್ಲ. ಆ ಚಮಚದಿಂದ ನೀರು ಇಷ್ಟು ಹಾಕೋದು ಏನ್ರಿ ಮಂತ್ರ ಅನ್ನೋದು ಯಾತರದು? ಅವೆಲ್ಲ ಬಿಟ್ಟು ಬಿಡು. ನಿನ್ನ ಅಂತರದಲ್ಲಿ ಏನು ಶಕ್ತಿ ಇದೆ ಆ ಶಕ್ತಿಗೆ ನೀನು ತಿಳಿ. ಅವ್ರು मन के रंग संसार टीड़ी भई, भेड़ गौटिड़ी को काज कीजिए. ಮನಸ್ಸಿನ ಬಣ್ಣದಲ್ಲಿ ಸಂಸಾರ ಎಲ್ಲ ಏನದಂದ್ರೆ ಮಿಡ್ತಿ ಮತ್ತು ಕುರಿಗಳಂತೆ ಹಿಂದಿಕ್ಕೆ ಅವ್ರು ನಮ್ದು ಇದೇ ಹೀಗೆ ಹೋದ್ರು ನಾವು ಹಾಗೆ ಹೋಗೋದು. ಎತ್ಲಾಗ ಹೋಗೋದು ಏನು? पड़े अंधकूप में पार पावे लगी, छुट न जंजाल जम जुआ दीजिए. ಅಂದ್ರೆ ಇವರು ಹೋಗಿ ಅಂಧಕೂಪದಲ್ಲಿ ಬಿದ್ದು ಬೀಳುವುದು. ಇದು ಯಮನ ಜಾಲ ಏನದಂದ್ರೆ ಎಂದು ಹರಿಲಿಕ್ಕಿಲ್ಲ, ಇವರೆಂದು ಮುಕ್ತ ಆಗಲಿಕ್ಕಿಲ್ಲ. ಜಿ कहे कबीर संभार कछु कहा सुन, दूसरा गई लगी दृष्टि कीजिए. ಅದಕ್ಕೆ ಕಬೀರ್ ಸಾಹೇಬರು ಜಾಗೃತಿ ಕೊಟ್ಟು ಹೇಳ್ತಾರೆ, ನೀನೊಂದು ಸ್ವಲ್ಪ ಹೀಗೆ ಜಾಗೃತನಾಗು. ನಾನು ಹೇಳೋದು ನೀನು ಚಿತ್ತದಿಂದ ಕೇಳು, ಅದರಂತೆ ನಡೀತಕ್ಕಂತಹ ಪ್ರಯತ್ನ ಮಾಡು. ಹೀಗೆ ಹೇಳ್ಕೋತ ದಿವಸಗಳು ಹಾದು ಏನೂ ಆಗಲಿಲ್ಲ. ಇನ್ನು ನೀನು ಮಾಡುವುದಕ್ಕೆ ನಿಂತು ಬಿಡು. ದೃಢದಿಂದ ವಿಶ್ವಾಸದಿಂದ ಮಾಡುವುದಕ್ಕೆ ತಯಾರಾಗಿ ನಿಂದರು. ಹೇಳೋದು ಕೇಳೋದು ಅದು ಎಷ್ಟು ದಿನ ಆದ್ರೂ ಮುಗಿಯೋದಿಲ್ಲದು. ಅವು ಶಾಸ್ತ್ರಗಳನ್ನು ಮುಗಿಯೋದಿಲ್ಲ, ಕೇಳೋರು ಮುಗಿಯೋದಿಲ್ಲ. कहे कबीर संभार कछु कहा सुन, दूसरा गए लगी दृष्टि कीजिए. पाछे तो सिर खोल बोझ समझ ले बाल के, पाछे तो सिर खोल.
ಸದ್ಗುರು ಹೊರಟು ಸಹಜವಾಗಿ ನೀನು ಮೊದಲ ಈ ಸಂಸಾರ ಬಂಧನದಿಂದ ದೂರಾಗಿ ನಿಜವಾದಂತಹ ವೈರಾಗ್ಯ ಮತ್ತು ಭಕ್ತಿ ಮಾಡಬೇಕಾದ್ರೆ ಮೊದಲು ನೀನು ಚೆನ್ನಾಗಿ ವಿಚಾರ ಮಾಡಿ ಭಕ್ತಿ ಮಾರ್ಗದಲ್ಲಿ ಹೆಜ್ಜೆ ಎತ್ತಿಡು. ವಿಚಾರ ಮಾಡಲಾರದೆ ಇನ್ನೊಬ್ಬರದು ಯಾರಾದ್ರೂ ಮಾತಾಡ್ತಕ್ಕಂಥದ್ದು ಕೇಳಿ ಅಥವಾ ಸ್ವಲ್ಪ ಮಟ್ಟಿಗೆ ಶ್ರವಣ ಮನನಾದಿಗಳು ಮಾಡಿ ಅಷ್ಟಕ್ಕೆ ನೀನು ತ್ಯಾಗವಸ್ಥ ಧಾರಣ ಮಾಡಿ ಸಾಧು ಮತ್ತು ವೈರಾಗ್ಯ ಧಾರಣ ಮಾಡತಕ್ಕಂಥದ್ದು ಇದು ಸರಿಯಾದದ್ದಲ್ಲ. ಅದಕ್ಕೆ ನೀನು ಚೆನ್ನಾಗಿ ವಿಚಾರ ಮಾಡಿ ಸಂಪೂರ್ಣ ಜನ್ಮೆಲ್ಲ ಇದೆ ವೈರಾಗ್ಯದಲ್ಲಿ ನೀನು ಕಳೀಬೇಕಾಗಿತ್ತು. ಕೇವಲ ಪರಮಾತ್ಮನ ಪ್ರೇಮದ ವಿನಃ ಮತ್ತು ಅನ್ಯ ಯಾವುದೂ ನಿನ್ನ ಹೃದಯದಲ್ಲಿ ಸಂಕಲ್ಪವೇ ಏಳಕೂಡ್ದು. ಹಾಗಿದ್ರೆ ಮಾತ್ರ ನೀನು ಭಕ್ತಿ ಸ್ವೀಕಾರ ಮಾಡು. ಭಕ್ತಿ ಬಹಳ ಕಠಿಣವಾದದ್ದು. ಎಲ್ಲ ಪ್ರಪಂಚದ ಕಾರ್ಯ ಅಥವಾ ಸ್ವರ್ಗ ವೈಕುಂಠಾದಿಗಳ ಪ್ರಾಪ್ತಿ ಇವು ಸಹ ನಾವು ಮಾಡಬಹುದು. ರಿದ್ಧಿ ಸಿದ್ಧಿ ಚಮತ್ಕಾರಾದಿಗಳು ಏನೇನು ಅವನ್ನೂ ಸಹ ಮಾಡಬಹುದು. ಪರಂತು ನಿಜವಾದಂತಹ ಸತ್ಯ ಭಕ್ತಿ ಮಾಡುವುದು ಮಹಾ ಕಠಿಣ ಆದಂತಹ ವಿಷಯ. ಅದಕ್ಕೆ ನೀನು ಚೆನ್ನಾಗಿ ವಿಚಾರ ಮಾಡಿ ಭಕ್ತಿಯಲ್ಲಿ ನೀನು ಪ್ರೇರಕನಾಗು. हेलवा जूती एक ना गिरावे दिलगीरी. ಮತ್ತೇನಂತಾರೆ ನೀನು ಈ ಪ್ರಕಾರ ನಿಶ್ಚಯವುಳ್ಳವನಾಗಿ ನೀನು ಭಕ್ತಿ ಸ್ವೀಕಾರ ಮಾಡು. ಅದರದ್ದು ಧ್ಯೇಯ ಹೇಗಿರಬೇಕು ಅಂದ್ರೆ ನಿನಗೆ ಯಾರಾದ್ರೂ ಕರೆದು ಸಿಹಿ ಮಿಠಾಯಿ ಮತ್ತು ಹಲ್ವಾ ಎಷ್ಟು ನಿನಗೆ ಪ್ರಿಯವಾಗಿ ಏನದಂದ್ರೆ ತೋರ್ತದೋ ಅದು ಕರೆದು ಕೊಟ್ರೆ ಅಷ್ಟೇ ಏನದಂದ್ರೆ ಯಾರಾದ್ರೂ ಒಂದು ಮೊಟ್ಟೆ ತಗೊಂಡು ಹೊಡೆದ್ರೆ ಪಾದರಕ್ಷೆ ಆ ವೇಳೆಯಲ್ಲಿ ನೀನು ಎಷ್ಟು ಸಿಹಿಯಲ್ಲಿ ನಿನ್ನ ಭಾವ ಮತ್ತು ಪ್ರೇಮ ಇರ್ತದೋ ಮಿಠಾಯಿ ತಿನ್ನುವುದರಲ್ಲಿ ಅಷ್ಟೇ ಏನದಂದ್ರೆ ಪಾದರಕ್ಷದ ಬಡ್ತಿನಲ್ಲಿನೂ ಅಷ್ಟೇ ಪ್ರೇಮ ಇರಬೇಕು. ಅಂದ್ರೆ ಅದು ಪರವಾಗಿರಕೂಡ್ದು. ಅದಕ್ಕೆ ತುಕಾರಾಮರು ಏನಂತಾರೆ, ನಿಂದಾ ಸ್ತುತಿವರ ಲಾವಣಿ ಕಾಟಿ ಬಳ್ಕಟ್ಟು ಪ್ರೇಮ ಅಸಾವೆ ಘಾಟಿ. ನಿಂದಾ ಮತ್ತು ಸ್ತುತಿ ಮೇಲೆ ಒಂದು ಕೋಲ್ ತಗೊಂಡು ಬಡಿ. ಸ್ತುತಿಯಲ್ಲಿ ಉಬ್ಬಬೇಡ, ನಿಂದಾದಲ್ಲಿ ತಗ್ಗಬೇಡ. ಬಳ್ಕಟ್ಟು ಪ್ರೇಮ ಸಾವೆ ಘಾಟಿ. ಹೀಗೆ ಯಾವ ಎಳೆದಲ್ಲಿ ನಿನಗಾಗಬಹುದು? ಮ್ಯಾಗ ತೋರಿಸೋದಕ್ಕಾಗಿ ನಾವು ನಮ್ರತಾನೆ ಧಾರಣ ಮಾಡಬಹುದು. ಯಾರು ಏನ್ಯಾಕೆ ಅನ್ಕೊಳ್ಳರು ಅಂತ ಹೇಳಿ ಅಷ್ಟಕ್ಕೆ ಸಮಾಧಾನವೂ ಪಡೆಯಬಹುದು. ಪರಂತು ಒಳಗೆ ಮಾತ್ರ ಗಡಿಯಾರ ಕಾಟ ತನ್ನಷ್ಟು ತಾನೇ ನಡೆದಿರ್ತದೆ. ಅವನು ಹೀಗಂದ, ನಾನು ಸುಮ್ಮನೆ ಕೊಡ್ಬೇಕ, ನಾನೇನು ಹೇಳಿ ಇಂಥವೇನೇನೋ ಒಳಗೆ ಕಲ್ಲಾಟಿ ಬಂದಿರ್ತ. ಅಂದ್ರೆ ಈತೊಂದು ಒಳಗಿಂದ ಹೋಗ್ಯದಂತ ಸಿದ್ಧ ಆಗಲಿಲ್ಲ. ನ್ಯಾಯ ಮಾತ್ರ ಏನಾದ್ರೂ ಅವರು ಒಳ್ಳೆ ಬಲವಾನ್ದಿದ್ರೆ ಆತನಿಂದ ಏನಾದ್ರೂ ನಮಗೆ ಲಾಭ ಎತ್ತುವುದಾದ ಪಕ್ಷದಲ್ಲಿ ಅವನು ಏನು ಅಂದಿದ್ದನು ಅನಿಸ್ಕೋಬೇಕಾಗ್ತದೆ. ಸುಮ್ಮನೆ ಒಳಗೆ ಮಾತ್ರ ಇಲ್ಲ. ಅದಕ್ಕೆ ಫಕೀರ್ ಮತ್ತು ಸಾಧು ಮತ್ತು ವೈರಾಗ್ಯ ಪುರುಷರು ಒಳಗೆ ಸಹಿತ ಅದು ಇರಕೂಡದು. ಆ ವೇಳೆಯಲ್ಲಿ ಇವನ ಹೃದಯ ಏನದು ಸಮಾನ ಭಾವದಲ್ಲಿರ್ತದೆ. ಅಂಥ ಸಮಾನ ಚಿತ್ತದಿಂದ ಸಮಾನವಾದಂತಹ ಪರಮಾತ್ಮನ ಚಿಂತನೆ ಮಾಡುವುದಕ್ಕೆ ಈತನಿಗೆ ಯೋಗ್ಯ ಆಗಬಹುದು. ಇದು ಬಾಯಿ ಮಾತಲ್ಲ.
पाछे तो सिर खोल बचा तुम सुनो फकीरी खेलवा जूती एक नाही गावे दिलगीरी रूखा सूखा खाव मिले जो दम का टुकड़ा फीका कड़वा नाही स्वाद सब छोड़ो झगड़ा ಏನು ಮನಸ್ಸಿನ ಸಮಾಧಾನಕ್ಕಾಗಿ ನಿಂದಾಸ್ತುತಿಯಾದಿಗಳಿಂದ ಒಂದೇ ಸಮಾನವಾಗಿ ಇರುವ ಲಕ್ಷಣ ಆಯಿತು. ಇನ್ನು ಶರೀರ ಸ್ವಾದ ಈಗೇನದಂದ್ರೆ ರುಕ್ಕ ಸುಕ್ಕ ಒಣಗಿದ್ದು ತೊಂಗಳ ಎಂಥದ್ದೇ ಸಿಗಲಿ ಆ ವೇಳೆಯಲ್ಲಿ ನೀನು ಮನುಷ್ಯನಲ್ಲಿ ಸ್ವಲ್ಪ ಆದ್ರೂ ಖೇದಗೊಳಕೂಡ್ದು. ಓಹೋ, ಇದು ಎಂಥ ಊಟ, ಇದು ನಾನು ಉಣ್ತಕ್ಕಂಥದ್ದ, ನಮ್ಮ ಮನೆಯಲ್ಲಿದ್ರೆ ಹೇಗಾಗ ನಾನು ಏಟ್ ಹಾಕ್ತಿದ್ದೆ, ಏನಿದು ಅಂದ್ರೆ ಶರೀರ ಸ್ವಾದದಲ್ಲಿ ಇವನು ಮನಸ್ಸು ಕೂಡ್ಯದ. ರುಕ್ಕ ಸುಖ ರೂಖಾ ಸೂಖಾ ಖಾವು ಮಿಲೆ ಜೋ ಗಮ್ ಕಾ ಟುಕड़ा. ಹಾ, ಏನು ಯಾವ ಸಮಯದಲ್ಲಿ ಏನು ನಿನಗೆ ಸಿಗ್ತದೋ ಅದೇ ನೀನು ಸ್ವೀಕಾರ ಮಾಡು. ಅದೇ ಒಂದು ಗುರುಪ್ರಸಾದನು, ಅದೇ ಒಂದು ಅಮೃತ ಅಂತ ಹೇಳಿ ತಿಳಿದು ನೀನು ಸೇವನೆ ಮಾಡು. ನನಗೇನದಂದ್ರೆ ನಾನು ಎಂದೂ ಇಂಥ ಊಟನೇ ಉಂಡಿಲ್ಲ ಮಾಡು. ಆಗದೆ ಇದ್ರೆ ಕೈ ಹಿಡಿದು ಕೇಳು. ಅದು ಬಿಡ್ತಾವ? ಅಭ್ಯಾಸ ಇಲ್ಲಪ್ಪ, ಅಭ್ಯಾಸ ಇಲ್ಲ. ಯಾಕೆ? ಏನಿಲ್ಲ. ನಾನು ತಗೊಂಡು ನಾಮ ಏನೋ ಒಳ್ಳೇದದ ಅನ್ನೋ ಏನೂ ಇಲ್ಲ. ಇನ್ನ ಗುರುವಿಗೆ ದೋಷ ಕೊಟ್ಟು ಕಡೆಗೆ ಆಗಿಬಿಡೋದು. ಜೈ ಗುರುಗಳು ಏನು ಯುಕ್ತಿ ತೋರ್ಸ್ಯಾರೋ ಅದರಲ್ಲಿ ಮನಸ್ಸು ನಿಲ್ಲಿಸೋದೇ ಇಲ್ಲ. ಈತನು ಹೊರಗೆ ವಿಚಾರ ಮಾಡ್ತಾನೆ. ಆ ಗುರುಗಳು ಏನು ಹೇಳ್ಯಾರೆ, ಎರಡು ನೇತ್ರದ ಮಧ್ಯಭಾಗದಲ್ಲಿ ಶರೀರ ಕಲ್ಪನಾ, ಹೊರಗಿಂದ ಮಾಯಾವಿ ಕಲ್ಪನಾ, ಕೇವಲ ಏನದಂದ್ರೆ ಎಲ್ಲ ಬಿಟ್ಟು ಒಂದೇ ಒಂದಾಗಿ ಒಂದು ಮನಸ್ಸಿಗೆ ನಿಲ್ಲಿಸಿಬಿಡು. ಆ ಮನಸ್ಸಿಗೆ ನಿಲ್ಲಿಸದೊಳಗೆ ಒಳಗಿನ ಶಕ್ತಿ ಏನದಂದ್ರೆ ಅದಕ್ಕೆ ಕನೆಕ್ಷನ್ ಆಗ್ತದೆ. ಅದು ಹೇಗೆ ಕನೆಕ್ಷನ್ ಕೊಡಬೇಕಾಗದೋ ಅದು ಗುರುಗಳು ಕೊಟ್ಟೇ ಕೊಡ್ತಾರೆ. ಅದರಂತೆ ನೀನು ಅಭ್ಯಾಸ ಮಾಡು. ಆಗದೆ ಇದ್ರೆ ಗುರುವಿಗೆ ಕೇಳು. ಮಾಡ್ಲಿಕ್ಕಿಲ್ಲ ನಡಿಲಾರ್ದು ಎತ್ತ ಅದು ನೊಗದ ಮ್ಯಾಗ ಬಿದ್ದು ಸತ್ತು ಅಂತ. ಹಾಗೆ ಇವು ನಡೆದಿಲ್ಲ. ಯಾವಾಗೇರ ಸತ್ಸಂಗ ಪತ್ಸಂಗ ಏನ್ರಿ ಕೇಳಿದ್ರಂದ್ರೆ ಅವಾಗ ಏನಾದ್ರೂ ಒಂದು ಸ್ವಲ್ಪ ತಿಳಿದಂಗೆ ಮಾಡಿರ್ತಾರೆ. ಒಂದೊಂದು ಖಡ್ಡ ಎತ್ತುಗಳು ಇರ್ತಾವ, ಬಾಲ ಒಡ್ಡು ಮುರಿದ ಕೂಡ್ಲೇನೆ 4 ಹೆಜ್ಜೆ ನಡೆಯೋದು, ಮತ್ತೆ ತಿರುಗಿ ಬೀಳೋದು. ಅಂಥವು ಇವು ಖಡ್ಡ ಎತ್ತುಗಳು ಸತ್ಸಂಗ ರೂಪವಾದಂತಹ ಬಾಲವಾಡ್ ಮುರಿದುಕೊಳ್ಳಿ ಒಂದು ಸ್ವಲ್ಪ ನಡೆದಂಗೆ ಮಾಡೋದು, ಮತ್ತೆ ತಿರುಗಿ ಜಿ ಮಾತ್ರ ಹೆಚ್ಚು ಪರಮಾತ್ಮನ ಗುಣಾನುವಾದ ಮಾಡೋದರಿಂದ ಮಗ್ನ ಅಂದ್ರೇನು, ಅದರಲ್ಲಿ ಐಕ್ಯ ಅನ್ನುವುದರ ಹೆಸರು ಮಗ್ನ. ಆ ಗುಣಾನುವಾದ ಮಾಡ್ತಾ ನಾನೇ ಆ ಗುಣರೂಪ ಆಗದೆ. ಈಗ ಪಂಚಶಬ್ದದ ಸ್ಮರಣೆ ಮಾಡುವ ಕಾಲದಲ್ಲಿ ಪ್ರಥಮ ಜ್ಯೋತಿ ಪ್ರಕಾಶೇ ಅಂತೇಳಿ ಆ ನಾಮದಲ್ಲಿ ಅದು ನಾಮಸ್ಮರಣೆ ಮಾಡ್ತಾ ತನ್ನ ಹೃದಯದಲ್ಲಿ ಆ ಜ್ಯೋತಿ ಪ್ರಕಾಶ ಆದರೆ ನೀನು ನಾಮಸ್ಮರಣೆ ಮಾಡಿದ್ದು ಯೋಗ್ಯ ಅಂತ ಎಲ್ಲಿಯೂ ಪ್ರಕಾಶ ಆಗಿಲ್ಲ. ಅಲ್ಲಿ ನೀನು ನಾಮಸ್ಮರಣೆ ಎಷ್ಟು ಮಾಡಿದ್ರು ಸಹಿತ ನಿನ್ನ ಮನಸ್ಸು ಹೊರಗಿತ್ತು, ಒಳಕ್ಕೆ ಕನೆಕ್ಷನ್ ಇಲ್ಲ. ಪ್ರಥಮ ಸ್ಥಾನ ಸಹಸ್ರದಳ ಕಮಲ ಮತ್ತು ಆ ಕಮಲದ ವಿವರಣೆ, ಅದಕ್ಕೆ ಜ್ಯೋತಿ ನಿರಂಜನ ಅಂತಿರ ಅದರ ಸ್ಥಾನ, ಅದರ ಹೆಸರ ಮತ್ತು ಅದರ ಮಹಿಮೆ ಇಂಥದ್ದು. ಜ್ಯೋತಿಯಿಂದ ನಿರಂಜನ ನಿರಾಕಾರ ಸ್ಥಾನಕ್ಕಾದ ನಂತರ ಮುಂದೆ ಶಬ್ದವೇ ಶಬ್ದ. सुनो धुन
सहस कमल दल जगमग होई ಅಲ್ಲೇನದಂದ್ರೆ ಗಂಟೆ ಮತ್ತು ಶಂಖಗಳು ಧ್ವನಿ. ಆ ಧ್ವನಿ ಕೇವಲ ಲಕ್ಷ್ಯ ವೇದನ ಮಾಡಿ ತಿಳಿಸೋದಕ್ಕಷ್ಟೇ ಹೊರತಾಗಿ ಅಲ್ಲಿದ್ದಂತಹ ಗಂಟೆ ಶಬ್ದ ಒಮ್ಮ ಕೇಳಿದ್ರೆ ಈ ಪ್ರಪಂಚವೇ ಇಲ್ದಂಗಾಗಿ ಹೋಗ್ತದ. ಅದರ ಮೇಲೂ ಹೋದ ನಂತರ 4 ದಳದ ಕಮಲ, ತ್ರಿಕುಟಿ ಸ್ಥಾನದಲ್ಲಿ ಆ ಕಮಲ ಸ್ಥಿತಿ ಇದ್ದದ್ದು. ಅಲ್ಲಿ ಓಂಕಾರ ಧ್ವನಿ. ಯಾ ಪುರುಷರ ಆ ಸ್ಥಾನಕ್ಕೆ ಹೋಗಿ ಅದರ ಅನುಭವ ಪಡ್ತಾರೆ ಅಂದ್ರೆ ಅವರಿಗೆ ಅದರ ಮಹತ್ವ ಮತ್ತು ಅನುಭವ ಮತ್ತು ಶಾಂತಿ ಸುಖಾದಿಗಳು ಗೊತ್ತಾಗ್ತದೆ. ಅಲ್ಲಿ ನಗಾರಿ ಧ್ವನಿ ಮತ್ತು ಮೃದಂಗ ಧ್ವನಿ ವಗೈರೆ ಅಲ್ಲಿ ಶಬ್ದದ ವರ್ಣನ. लाल बरने सूरज उजियारा चतुर कमल मंझारे शब्द ओंकार ಅಲ್ಲಿ ಪ್ರಕಾಶ ಹೇಗದಂದ್ರೆ ಕೆಂಪು ವರ್ಣ. 12 ಸೂರ್ಯಂದು ಎಷ್ಟು ಪ್ರಕಾಶ ಇರುತ್ತೆ. ಸಂಧಿಸಿದೆ ಜಗದಲ್ಲಿ ಮಂದಮತಿಯನ್ನು ಚಕಿತನಾಗಿ ಒಂದಾದರೂ ಸತ್ಯ ಸ್ಥಿರವಿಲ್ಲ ಇದರಗೆ ಮೃಗಜಳಕ್ಕೆ ಬಾಯ್ ಬಿಟ್ಟು ಘಾಸಿಯಾದೆ ಬಾಗಿಲೋಳು ಕೈ ಮುಗಿದು ನಿಂದಿರುವೆ ಗುರುದೇವ. ಎಲ್ಲಿದ್ದರೋ ನಿಮ್ಮ ಚರಣ ಧ್ಯಾನ ಬಾಗಿಲೋಳು ಕೈ ಮುಗಿದು ನಿಂದಿರುವೆ ಗುರುದೇವ. ಪಾಪಿ ಹೃದಯದ ಕುಂದು ಈ ಪರಿಯು ಇಹುದೆಂದು ಚೇತರಿಸಿದೆ ಎನ್ನ ಬಳಿಗೆ ಬಂದು ನಿಮ್ಮಿನ್ಯಾರೋ ಹಿರಿಯರಿ ಶರಣಗಿಂದು ನಿಮ್ಮಿಂದ ಇನ್ಯಾರೋ ಹಿರಿಯರಿ ಶರಣಗಿಂದು ನಿಮಗ ತೀನ ಬಂದು ನಿಮಗರ್ಪಿಸಿದ ಶಿರ ದೀನ ಬಂಧು ಬಾಗಿಲೋಳು ಕೈ ಮುಗಿದು ನಿಂದಿರುವೆ ಗುರುದೇವ. ಉದಾದ ಭವದ ಭಾವನೆಗಳಲ್ಲಿ ಒಂದನು ಪರಿಗಣಿಸಲಾರೆನಯ್ಯ. ಮುಂದೆ ಬರಬಹುದಾದ ಭಾವನೆಗಳಲ್ಲಿ ಒಂದನು ಪರಿಗಣಿಸಲಾರೆನಯ್ಯ. ಚಂದದು ತಮ್ಮ ಕರಕಮಲದ ಧಾರದು ಬಂದರವ ಬಿಡಿಸಯ್ಯ ಇಂದು ಸದ್ಗುರುವೇ. ಬಂದನವ ಬಿಡಿಸಯ್ಯ ಇಂದು ಸದ್ಗುರುವೇ. ಬಾಗಿಲೋಳು ಕೈ ಮುಗಿದು ನಿಂದಿರುವೆ ಗುರುದೇವ. ಕಬೀರ ಗುರು ನಾನಕರು ಸಂತ ತುಳಸಿಯವರು ಸಂದಕಾಲದಿ ಬಂದು ಜಗವ ಹರಸಿದರು. ಕಬೀರ ಗುರು ನಾನಕರು ಸಂತ ತುಳಸಿಯವರು ಸಂದಕಾಲದಿ ಬಂದು ಜಗವ ಹರಸಿದರು. ಎಂದಿನ ಸುದಿನಕ್ಕೆ ಗುರು ಸೋಮನಾಥರೇ ಪಾವನರು. ಎಂದಿನ ಸುದಿನಕ್ಕೆ ಗುರು ಸೋಮ ಪಾವನರು
ಪತಿತರಿಗೆ ಬಹು ಸತ್ಯವಯ್ಯ ಬಾಗಿಲೋಳು ಕೈ ಮುಗಿದು ನಿಂದಿರುವೆ ಗುರುದೇವ ಎಂದೆಂದಿಗೋದೀನ ರಾಘವನು ವಂದಿಪನು ದಾಸನಯ್ಯ ಎಂದೆಂದಿಗೋದೀನ ರಾಘವನು ವಂದಿಪನು ಜ್ಞಾನ